ಹಾಸನದಲ್ಲಿ ಅನಾವರಣಗೊಂಡ 2500 ಅಡಿ ಉದ್ದದ ತ್ರಿವರ್ಣ ಧ್ವಜ ಮೆರವಣಿಗೆಯಲ್ಲಿ ರೋಟರಿ ಕ್ಲಬ್ ಆಫ್ ಹಾಸನ ಹೊಯ್ಸಳ ಪಾಲ್ಗೊಳ್ಳುವ ಮೂಲಕ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಇದಾದ ಬಳಿಕ ಹಾಸನ ನಗರದ ಜಂಬೋ ಕಿಡ್ಸ್ ಶಾಲೆಯಲ್ಲಿ ವಿನೂತನವಾಗಿ ಹಮ್ಮಿಕೊಂಡಿದ್ದ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ರೋಟರಿ ಕ್ಲಬ್ನ ಹಾಸನ ಹೊಯ್ಸಳದ ರೋಟೇರಿಯನ್ ಡಾಕ್ಟರ್ ಪ್ರೀತಿ ಮೋಹನ್, ಪ್ರತಿ ವರ್ಷವೂ ಒಂದೊಂದು ಸಂದೇಶವನ್ನಿಟ್ಟುಕೊಂಡು ಆಚರಿಸಿಕೊಂಡು ಬರುತ್ತಿದ್ದೇವೆ. ಇಂದು ಹಿರಿಯರು ನಮ್ಮೊಂದಿಗೆ ಬಂದು ಸಂಭ್ರಮಾಚರಣೆ ಮಾಡಿದ್ದಾರೆ. ಕಳೆದ 2 ವಾರದಿಂದ ಸ್ವತಂತ್ರ ದಿನ ಹಿನ್ನೆಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದೆ. ಇಂತಹ ಕಾರ್ಯಕ್ರಮಗಳನ್ನು ಮಾಡುತ್ತಿರುವ ರೋಟರಿಗೆ ನಾನು ಸದಾ ಚಿರಋಣಿಯಾಗಿರುತ್ತೇನೆ ಎಂದರು. ಕಾರ್ಯಕ್ರಮದಲ್ಲಿ ರೋಟರಿ ಅಧ್ಯಕ್ಷ ಎಚ್.ಎಂ. ಹರೀಶ್, ರೋಟೇರಿಯನ್ ನಳಿನಿ, ದೇವರಾಜ್, ಮೋಹನ್ ದಾಸ್, ಪವನ್, ವಿನೇಶ್ ಕುಮಾರ್ ಮತ್ತಿತರರು ಹಾಜರಿದ್ದರು. ಎಲ್ರಿಗೂ ನಮಸ್ಕಾರ. ಹ್ಯಾಪಿ 78th ಇಂಡಿಪೆಂಡೆನ್ಸ್ ಡೇ. ನಾವು ಪ್ರತಿ ವರ್ಷ ಕೋಲಾರ ಜಂಬೋ ಕಿಡ್ಸ್ ಶಾಲೆಯಲ್ಲಿ ಇಂಡಿಪೆಂಡೆನ್ಸ್ ಡೇನ ತುಂಬ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಅಂದರೆ ನಾವು ಇಂಡಿಪೆಂಡೆನ್ಸ್ ಡೇ ಇಸ್ ನಾಟ್ ಅ ಹಾಲಿಡೇ, so it is a holiday and it is also a festival to celebrate. It's a national festival which we all are very proud to celebrate. So ಹಾಗಾಗಿ ಪ್ರತಿ ವರ್ಷ ಜಂಬೋ ಕಿಡ್ಸ್ ಶಾಲೆಯಲ್ಲಿ ನಾವು ಕೋಲಾರ ಪ್ರೈವೇಟ್ ಶಾಲೆಯಲ್ಲಿ ಇಂಡಿಪೆಂಡೆನ್ಸ್ ಡೇನ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಆಗಿ ನಾವು ಆಚರಣೆ ಮಾಡ್ತೀವಿ. ರೀಸನ್ ಏನು ಅಂತ ಹೇಳಿದ್ರೆ, ಏನು ನಾವು ನಮ್ಮ ಹಳೆಯ ಲೈಕ್ older generation for due to their the hard work, the efforts that they have put in, they have actually struggled to get this independence, to get this freedom. So that's the reason we call our parents ನಮ್ಮ ಪುಟ್ಟ ಮಕ್ಕಳ ಅವರ ಗ್ರ್ಯಾಂಡ್ ಪೇರೆಂಟ್ಸನ್ನು ಇವತ್ತು ಕರೆದು ನಾವು ಅವರಿಗೆ ವಿಶೇಷವಾಗಿ ಚಟುವಟಿಕೆಗಳನ್ನು ನಾವು ಇಲ್ಲಿ ಆರ್ಗನೈಸ್ ಮಾಡಿದ್ದೀವಿ. ಮತ್ತು ಪೇರೆಂಟ್ಸು ಕೂಡ, ಪೋಷಕರು ಕೂಡ ಬರ್ತಾರೆ. ತುಂಬ ಖುಷಿಯಿಂದ ಮಕ್ಕಳ ಜೊತೆ, ಮೊಮ್ಮಕ್ಕಳ ಜೊತೆ ಎಲ್ಲರೂ ಕೂಡ ಫ್ಯಾಮಿಲಿ ಚಟುವಟಿಕೆಗಳ ಜೊತೆ ಭಾಗವಹಿಸಿ ಇಂಡಿಪೆಂಡೆನ್ಸ್ ಡೇನ ಆಚರಣೆ ನಾವು ಮಾಡ್ತಾ ಇದ್ದೀವಿ. ಈ ವರ್ಷ ಪ್ರತಿ ವರ್ಷ ಒಂದೊಂದು ಥೀಮನ್ನು ಇಟ್ಕೊಳ್ತೀವಿ. ಸೊ ದಿಸ್ ಇಯರ್ ವಿ ಇನ್ಕಾರ್ಪೊರೇಟೆಡ್ ದ ಥೀಮ್ our country, our pride, our responsibility, because with freedom, with independence,